ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆನ್ಲೈನಲ್ಲಿ ನಿಮ್ಮ ಸರ್ವೆ ಸ್ಕೆಚ್ಚನ್ನು ಯಾವ ರೀತಿ ನೋಡೋದು ಮತ್ತು ಅವಶ್ಯಕತೆ ಇದ್ದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರಿಗೆ ಬಂದು bhumimajini.karnataka.gov.in ಅಂತ ಟೈಪ್ ಮಾಡಿ ಸರ್ಚ್ ಮಾಡ್ತು ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ಗೆ ತೋರಿಸುತ್ತೆ ನಿಮ್ಮ ಅಟ್ಲಾಸ್ ಕಾಪಿ ಮತ್ತು ನಿಮ್ಮದು ಟಿಪ್ಪಣಿ, ಹಾಗೆಯೇ ಸರ್ವೆ ಸ್ಕೆಚ್ಚು, ಸರ್ವೆ ಪಕ್ಕ ಪುಸ್ತಕ ಎಲ್ಲ ಬೇಕಿತ್ತು ಅಂದರೆ ಕೆಳಗಡೆ ಕ್ಲಿಕ್ ಕೇರ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪ್ರೈಸ್ ಲಿಸ್ಟ್ ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತೆ. ನಿಮ್ಮ ಯಾವ ದಾಖಲೆಗೆ ಎಷ್ಟು ಹಣ ಅಂತ ನೀವು ಅಲ್ಲಿ ತಿಳ್ಕೊಬೋದು ಸ್ನೇಹಿತರೆ. ನಂತರ ನೀವು ಇಲ್ಲಿ ಪಕ್ಕದಲ್ಲಿ ಸರ್ವೆ ಡಾಕ್ಯುಮೆಂಟ್ ಫಾರ್ ಸಿಟಿಜನ್ ಅಂತ ಇದೆ, ಅಲ್ಲಿ ಬಂದು ನೀವು ನಿಮ್ಮ ಫೋನ್ ನಂಬರ್ನ ಹಾಕಿ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ನಿಮ್ಮ ಫೋನ್ ನಂಬರ್ನ ಹಾಕಿ ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ನೀವು ಆ ಬಾಕ್ಸಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಗೆಟ್ OTP ಅಂತ ಸೆಂಡ್ ಮಾಡಿದ್ರೆ ನಿಮ್ಮ ಕೊಟ್ಟಿರ್ತಕ್ಕಂಥ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಇಲ್ಲಿ ನೋಡ್ಲಿಕ್ಕೆ ಕಾಣುತ್ತೆ. ಮೊದಲಿಗೆ ಇಲ್ಲಿ ನ್ಯೂ ರಿಕ್ವೆಸ್ಟು ನೀವು ಆಲ್ರೆಡಿ ಅಪ್ಲೈ ಮಾಡ್ತಿದ್ದು ಅಂದರೆ ಅಪ್ರೂವಲ್ಲು ಲಿಸ್ಟು ಈ ಕಡೆ ಶೋ ಆಗುತ್ತೆ. ಮೊದಲಿಗೆ ಸ್ನೇಹಿತರೆ ನೀವು ನ್ಯೂ ರಿಕ್ವೆಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದು ನಿಮ್ಮ ಜಿಲ್ಲೆ, ಹಾಗೆಯೇ ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ ಮತ್ತು ನಿಮ್ಮ ಗ್ರಾಮ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ನೀವು ಇಲ್ಲಿ ವೆಯ್ಟ್ ಮಾಡಿ. ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಕೇಳುತ್ತೆ. ನಂತರ ನೀವು ಈ ಕಾಲಮಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಸ್ಸೆ ಅಥವಾ ಪೋಡಿ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸರ್ಚ್ ಅಂತ ನೀವು ಮಾಡಿದ್ರೆ ಇಲ್ಲಿ ನಿಮ್ಮ ಅವೈಲಬಿಲಿಟಿ ಇರ್ತಕ್ಕಂಥ ದಾಖಲಾತಿಗಳು ಇಲ್ಲಿ ಸರ್ಚ್ ಆಗುತ್ತೆ. ಒಂದು ಇಸ್ಸೆ ಅಟ್ಲಾಸ್ ಕಾಪಿ ಮತ್ತು ಇಸ್ಸೆ ಸರ್ವೆ ಪಕ್ಕ ಪುಸ್ತಕ, ಈ ಎರಡು ದಾಖಲಾತಿಗಳು ಈ ಸರ್ವೆ ನಂಬರಲ್ಲಿ ಶೋ ಆಗ್ತಾಯಿದೆ. ಇಲ್ಲಿ ಐ ಗುರ್ತಿದೆ ನೋಡಿ, ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಸರ್ವೆ ಕಾಪಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಗ್ರಾಮದಲ್ಲಿ ನೀವು ಮಾಡಿರ್ತಕ್ಕಂಥ ಸರ್ವೆ ನಂಬರ್ನ ಎಲ್ಲ ಪೋಡುಗಳ ವಿವರಗಳು ಇಲ್ಲಿ ಶೋ ಆಗುತ್ತೆ. ನಂತರ ಅರ್ಜಿದಾರರು ಯಾರು ಸರ್ವೆಗೆ ಅರ್ಜಿನ ಕಟ್ಟಿದ್ದಾರೆ ಅವರ ಹೆಸರು, ಹಾಗೆಯೇ ಯಾರು ಭೂಮಾಪಕರು, ಪರವಾನಗಿ ಭೂಮಾಪಕರು ನಿಮ್ಮ ಸರ್ವೆ ಸ್ಕೆಚ್ನ ಮಾಡಿರ್ತಾರೆ ಅವ್ರದ್ದು ಸೀಲು ಸಿಗ್ನೇಚರ್ ಎಲ್ಲ ತೋರಿಸುತ್ತೆ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಅಮೌಂಟ್ನ ಪೇಯ್ಡ್ ಮಾಡ್ತು ಅಂದರೆ ಒರಿಜಿನಲ್ ಕಾಪಿನೂ ಕೂಡ ನೀವು ಇಲ್ಲಿ ತರಿಸ್ಕೋಬೋದು. ಈಗ ನಾನು ಎರಡನೇ ಕಾಪಿ ಇಸ್ಸೆ ಸರ್ವೆ ಪಕ್ಕ ಪುಸ್ತಕ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮಗೆ ಈ ರೀತಿ ಸರ್ವೆ ಸ್ಕೆಚ್ ಕಾಪಿ ಓಪನ್ ಆಗುತ್ತೆ. ಇದರ ಜೊತೆಗೆ ಯಾರ್ಯಾರಿಗೆ ಎಷ್ಟೆಷ್ಟು ನಿಮ್ಮ ಸರ್ವೆ ಡಿವೈಡ್ ಆಗಿದೆ ಅಂದರೆ ಜಮೀನಿನ ಆಸ್ತಿ ವಿವರ ಡಿವೈಡ್ ಆಗಿದೆ ಅದು ಪಟ್ಟ ಪುಸ್ತಕನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದನ್ನು ಕೂಡ ಇಲ್ಲಿ ನೀವು ನೋಡ್ಕೋಬೋದು. ಈ ರೀತಿ ನಿಮ್ಮ ಸರ್ವೆ ಪಕ್ಕ ಪುಸ್ತಕನೂ ಕೂಡ ಇಲ್ಲಿ ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಮೆನ್ಷನ್ ಆಗಿರುತ್ತೆ ಸ್ನೇಹಿತರೆ. ನೀವು ಅವಶ್ಯಕತೆ ಇದ್ದಲ್ಲಿ ಇದನ್ನು ಕೂಡ ನೀವು ಅಮೌಂಟ್ನ ಪೇಯ್ಡ್ ಮಾಡಿ ತರಿಸ್ಕೋಬೋದು. ಇಲ್ಲಿ ಕೆಲವು ದಾಖಲಾತಿಗಳು ಲಭ್ಯ ಇಲ್ಲ ಅಂತ ಬಂತು ಅಂದರೆ ನೀವು ಕೆಳಗಡೆ ಕಾಲಮ್ ಬರಬೇಕಾಗತ್ತೆ. ಮೇಲೆ ಲಭ್ಯವಿಲ್ಲದ ದಾಖಲಾತಿಗಳು ಬೇಕಾಗಿದ್ದಲ್ಲಿ ಅನ್ನೋ ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿ ನಿಮಗೆ ಯಾವ ದಾಖಲಾತಿ ಬೇಕು ಅದನ್ನು ಕೆಳಗಡೆ ಟೈಪ್ ಮಾಡಿ ನೀವು ಸೆಂಡ್ ಮಾಡ್ತು ಅಂದರೆ ಅವರು ಇದೇ ಲಾಗಿನ್ನಲ್ಲಿ ನಿಮಗೆ ದಾಖಲಾತಿನ ಹುಡುಕಿ ಅಪ್ಲೋಡ್ನ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಈ ರೀತಿ ನೀವು ಮನೆಯಲ್ಲೇ ಕೂತು ಕೂಡ ನಿಮ್ಮ ಸರ್ವೆ ಡಾಕ್ಯುಮೆಂಟ್ಸ್ಗಳನ್ನ ಸರ್ಚ್ ಮಾಡಿಕೊಂಡು ಒರಿಜಿನಲ್ ಪ್ರಿಂಟ್ಗಳನ್ನ ನೀವು ತಗೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.